ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಈ ಕಥೆಯನ್ನು ಕೊನೆ ತನಕ ನೋಡಿ. ಕಥೆಯ ಕೊನೆಯಲ್ಲಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ಕಳೆದ ಮಾರ್ಚ್ 3ನೇ ತಾರೀಕು ಏಪ್ರಿಲ್ 3ನೇ ತಾರೀಕು ಸೂರ್ಯಪ್ರಕಾಶ್ ಅನ್ನುವಂಥವ್ರನ್ನ ಒಬ್ಬರು ಮಹಿಳೆ ಯಾರು ಇಲ್ಲ ಅಂತೇಳಿ ಕರ್ಕೊಂಡ್ಬಂದು ನಮ್ಮ ಒಂದು ಆಶ್ರಮಕ್ಕೆ ಬಿಟ್ಟಿರ್ತಾರೆ. ಸೊ ಹಾಗಾಗಿ ತದನಂತರ ಇವ್ರನ್ನ ಪತ್ತೆ ಹಚ್ಚಿ ಅವರ ಮಗ ಇವರು ಹರ್ಷಿತ್ ಅಂತ ಹೇಳಿ ಇವತ್ತು ಅವರ ಮಗವ್ರು ಬಂದಿದ್ದಾರೆ. ಅವರ ಜೊತೆ ನಾವು ಅವರ ತಂದೆನ ನಾವು ಇವತ್ತಿನ ದಿನ ಕಳ್ಸಿಕೊಡ್ತಾ ಇದ್ದೀವಿ. ಸೂರ್ಯಪ್ರಕಾಶ್ ಅವರೇ, ನಿಮ್ಗೆ ಏನ್ ಅನ್ನಿಸ್ತು? ಇವಾಗ 2 ತಿಂಗಳು ಇದ್ರಿ ಇಲ್ಲಿ, ಏನ್ ಅನ್ನಿಸ್ತು? ಮಗ ಬಂದಿದ್ದಾರೆ, ಕರ್ಕೊಂಡು ಹೋಗ್ತಾ ಇದ್ದಾರೆ, ಏನ್ ಅನ್ನಿಸ್ತಾ ಇದೆ ನಿಮ್ಗೆ? ಅವ್ರಿಗೆ ಮಾತು ಸ್ವಲ್ಪ ಲೇಟು ಬರುವಂಥದ್ದು. ಸೊ ಹಾಗಾಗಿ ಅವ್ರಿಗೆ ನಾವು ತೊಂದರೆ ಕೊಡಲಿಕ್ಕೆ ಇಷ್ಟ ಇಲ್ಲ. ನಿಮ್ಗೇನು ಅನ್ಸುತ್ತೆ ಬ್ರದರ್? 2 ತಿಂಗಳು ತಂದೆ ಇರಲಿಲ್ಲ, ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀರಾ, ಚೆನ್ನಾಗಿ ನೋಡ್ಕೊಳ್ಳಿ. ನಾವು ಅಷ್ಟೇ ಹೇಳ್ಬೇಕು. ಆಮೇಲೆ ಇವ್ರಿಗೆ ಕೈ ಕಾಲೆಲ್ಲ ವೈಬ್ರೇಷನ್ ಇದೆ, ಊಟ ನಾವೇ ತಿನ್ನಿಸ್ಬೇಕು, ಆಯ್ತಲ್ಲ? ಅವ್ರು ತಿಂತಾರೆ ಅಂತ ಅಂದರೆ ಆಗಲ್ಲ. ನಾವು ಕರೆಕ್ಟಾ ಸೂರ್ಯಪ್ರಕಾಶ್ ಅವರೇ? ಓಕೆ. ನಾವು ಇವಾಗ 2 ತಿಂಗಳ ಕಾಲ ಆಸ್ಪತ್ರೆಗೆ ತೋರಿಸಿ ಬಿಲ್ ಏನಾದರೂ ಬೇಕಾ, ಮೆಡಿಸಿನ್ಸ್ಗಳೇನಾದರೂ ಬೇಕಾ? ಸೊ ಆಯುರ್ವೇದಿಕ್ ಮೆಡಿಸನ್ನ ಇವರು ತಿಂಗಳಿಗೆ ಒಂದ್ಸರಿ ತಗೊಳ್ತಾ ಇದ್ರು. ಹಾಗಾಗಿ ನಾವು ಮೇ ಮತ್ತು ಜೂನ್ ತಿಂಗಳಲ್ಲಿ ಒಂದೇ ಸಾರಿ ಬರುವಂಥ ಡಾಕ್ಟ್ರ್ ಅವರು. ಹಾಗಾಗಿ ಅವರಿಗೆ 2 ತಿಂಗಳು ನಾವು ತೋರಿಸಿ ಮೆಡಿಸನ್ನ ಕೊಟ್ಟು ಮತ್ತೆ 1 ತಿಂಗಳಿಗಾಗುವಷ್ಟು ಮೆಡಿಸನ್ ಇದರಲ್ಲಿದೆ. ಹಾಗಾಗಿ ಇವತ್ತು ಅವ್ರನ್ನ ಕಳಿಸ್ಕೊಡ್ತಾ ಇದ್ದೀವಿ. ಯಾವುದೇ ರೀತಿ ನಾವು ಚಾರ್ಜ್ ಮಾಡಿಲ್ಲ ನಿಮಗೆ. ಕರೆಕ್ಟ್ ಏನಪ್ಪ? ಹಣಕಾಸು ತಗೊಂಡಿಲ್ಲ. 2 ತಿಂಗಳ ಕಾಲ ನಿಮ್ಮ ತಂದೆನ ನಾವು ನಮ್ಮ ಒಂದು ಆಶ್ರಮದಲ್ಲಿ ಇಟ್ಕೊಂಡಿದ್ರು ಕೂಡ ಯಾವುದೇ ರೀತಿ ನಾವು 1 ರೂಪಾಯಿ ಕೂಡ ನಾವು ಅವ್ರ ಹತ್ರ ತಗೊಂಡಿಲ್ಲ. ಅವ್ರ ಮಗ ಹೇಳ್ತಾ ಇದ್ದಾರೆ, ಅಂಕಲ್ ಮೆಡಿಸನ್ ಚಾರ್ಜ್ ಏನಿದೆ ನಾನು ಸ್ವಲ್ಪ ಹಣಕಾಸಲ್ಲಿ ತೊಂದರೆ ಇದ್ದೀನಿ, ಕಳಿಸ್ಕೊಡ್ತೀನಿ ಅಂತೇಳಿ ಹೇಳಿದ್ದಾರೆ. ಕಳಿಸೋದು ಬಿಡೋದು ಅವ್ರಿಗೆ ಸೇರಿದಂಥದ್ದು. ಹಾಗಾಗಿ ಇವತ್ತು ನಾವು ಅವ್ರನ್ನ ಅವರ ಮಗನ ಜೊತೆ ಮಾಡಿ ಕಳಿಸ್ಕೊಡ್ತಾ ಇದ್ದೀವಿ. ಧನ್ಯವಾದಗಳು. ಇನ್ನೇನೋ ಮಾತಾಡ್ತೇಪ್ಪ ನೀನು? ಆಯ್ತು, ಥ್ಯಾಂಕ್ ಯು. ಸೂರ್ಯಪ್ರಕಾಶ್, ನೀವೇನಾದರೂ ಮಾತಾಡೋಕ್ಕೆ ಆಗಲ್ಲಲ್ಲ, ಲೇಟು. ಚೆನ್ನಾಗಿರಿ, ಮಗನ ಹತ್ರ ಚೆನ್ನಾಗಿ ನೋಡ್ಕೊಳ್ತಾರೆ. ಹೇಳಿದ್ದೀನಿ, ಏನೆಲ್ಲ ಹೇಳಬೇಕು ಹೇಳಿದ್ದೀನಿ ಮಗನಿಗೆ. ಇರ್ತೀವಿ ಆರಾಮಾಗಿ ಊಟ ಗೀಟ ಮಾಡ್ಕೊಂಡು ಮನೆಯಲ್ಲಿ ಇರಿ. ಆಗ್ಬೋದಾ? ಥ್ಯಾಂಕ್ ಯು. ಮತ್ತೆ ಬೇರೆ ಏನು ಸಮಸ್ಯೆ ಇದೆಯಾ ನಿಮ್ಮದು? ಇಲ್ಲ ಇಲ್ಲೇನಾದ್ರು ತೊಂದರೆ ಅನ್ನಿಸ್ತಾ ತಮಗೆ? ಮನೆಯಿಂದ ಹೆಚ್ಚಾಗಿದ್ದೀನಿ. ಹಾಂ, ಇರಬೇಕಾ? ಇರಲಿ. ಒಂದು ಟೈಮ್ ಭಗವಂತ ಲೇಟ್ ಕೊಟ್ಟರು, ನೀವು ಅದಕ್ಕಿಂತ ಮುಂಚೆನೇ ಅರೇಂಜ್ ಮಾಡ್ತಾ ಇದ್ವಿ. ಇರಲಿ. ನಮಗೆ ಭಗವಂತ ಕೊಟ್ಟಿರೋ ಆಶೀರ್ವಾದ, ಕೈಲಾದಷ್ಟು ಸಹಾಯ ಮಾಡಪ್ಪ ಅಂತ. ಅರ್ಥ ಆಯ್ತಾ? ಈಗ ನೀವು 2 ತಿಂಗಳುಗಳ ಕಾಲ ನಮ್ಮ ಆಶ್ರಮದಲ್ಲಿ ಇದ್ದು ನೋಡಿದ್ದೀರಾ. ಭಗವಂತ ನನಗೆ ಹೇಳಿರೋದಿಷ್ಟೇ, ಕೈಯಲ್ಲಾಯ್ತಾ ಒಳ್ಳೇದು ಮಾಡು, ನಿನ್ನ ಕೈಲಾಗಿಲ್ಲ ಅಂದರೆ ಸುಮ್ಮನೆ ಇದ್ಬಿಡು, ಕೆಟ್ಟದಂತೂ ಮಾಡೋಕೆ ಹೋಗಬೇಡ. ಅಷ್ಟನ್ನು ಇವತ್ತು ನಿಮ್ಮ ಒಂದು ಸಮ್ಮುಖದಲ್ಲಿ 2 ತಿಂಗಳ ಕಾಲ ನೀವು ನಮ್ಮ ಒಂದು ಹಿರಿಯ ಸಿದ್ದೇಶ್ವರ ಆಶ್ರಮದಲ್ಲಿ ಇದ್ದೀರಾ. ಇವತ್ತು ನಾವು ನಿಮ್ಮನ್ನು ಕಳಿಸ್ಕೊಡ್ತಾ ಇದ್ದೀವಿ. ನಮಗೆ ಒಂದು ಕಡೆ ನೋವು ಏನಪ್ಪ ಅಂದರೆ, ಈ ಒಂದು ಪರಿಸ್ಥಿತಿಯಲ್ಲಿ ಕಳಿಸ್ಕೊಡ್ಬೇಕಲ್ಲ ಅನ್ನುವಂಥ ಒಂದು ನೋವಿದ್ರೆ, ಮತ್ತೊಂದು ಸಂತೋಷ ಏನಪ್ಪ ಅಂದರೆ, ನಿಮ್ಮ ಮಗ ನಾನು ಇನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ಅನ್ನೋವಂಥ ಭರವಸೆನ ನಮ್ಮ ಹತ್ರ ಇಟ್ಟು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರುವಂಥದ್ದು ಒಂದು ಸಂತೋಷದ ವಿಷಯ. ಆಯ್ತಲ್ಲ? ಚೆನ್ನಾಗಿ ನೋಡ್ಕೊಳ್ಳಮ್ಮ ಪ್ಲೀಸ್. ನೀನು ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಅಥವಾ ನಾಳೆ ನೀನು ಇವ್ರ ಸ್ಟೇಜಿಗೆ ಬಂದಾಗ ಏನು ಮಾಡ್ತೀಯ? ಬೇಡ, ವಿಡಿಯೋ ಆಗ್ತಾಯಿತ್ತು, ಅದೆಲ್ಲ ಹೇಳೋದು ಬೇಡ. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಒಳ್ಳೇದಾಗಲಿ, ಚೆನ್ನಾಗಿ ನೋಡ್ಕೊಳ್ಳಪ್ಪ. ಆಯ್ತಲ್ಲ? ಏನಾದರೂ ಬೇಜಾರ? ನಮ್ಗೇನಾದ್ರು ಹಣಕಾಸು ಏನಾದರೂ ಕಳಿಸಿದ್ಯೇನಪ್ಪ? ಏನಿಲ್ಲ ಅಲ್ಲ, ಜೋರಾಗಿ ಹೇಳು, ಪರವಾಗಿಲ್ಲ. ಹಾಗಾಗಿ ಚೆನ್ನಾಗಿ ನೋಡ್ಕೊ. ನೀನು ಕಳಿಸ್ತೀಯೋ ಬಿಡ್ತೀಯೋ, ಭಗವಂತ ನಿನಗೆ ಅದನ್ನ ಜ್ಞಾನ ಕೊಟ್ಟರೆ ನೀನು ಕಳಿಸ್ತೀಯಾ, ಇಲ್ಲ ಅಂದರೆ ಕಳಿಸಲ್ಲ. ಬಟ್ ಯಾವುದೇ ರೀತಿ ಹಣಕ್ಕೋಸ್ಕರ ಇಸ್ಕೊಳ್ತೀವಿ ಅಥವಾ ಸಾಕಾಗದೇನೆ ಕಳಿಸ್ತಾ ಇದ್ದೀವಿ ಅನ್ನುವಂಥದ್ದು ಯಾರ ತಲೆನಲ್ಲೂ ಇರಬಾರ್ದು ಅನ್ನುವಂಥ ನಮ್ಮ ಸಿದ್ಧಾಂತ. ಕರೆಕ್ಟಾ? ಚಪ್ಲಿಯಲ್ಲಿ ಚಪ್ಲಿ ತಂದು ಕೊಡ ಇವ್ರಿಗೆ. ಇವರು ಬರಬೇಕಾದ್ರೆ ಒಂದು ಪಾನ್ ಕಾರ್ಡ್ ತಂದಿರ್ತಾರೆ. ಪಾನ್ ಕಾರ್ಡ್ನ ಕೊಡ್ತಾ ಇದ್ದೀವಿ. ಇದೇನು DL? ಅವರ ಒಂದು DL ಕಾರ್ಡು, ಆ DL ಕಾರ್ಡನ್ನ ಕೊಡ್ತಾ ಇದ್ದೀವಿ. ಮತ್ತು ಅವರ ಆಧಾರ್ ಕಾರ್ಡ್ ಜೆರಾಕ್ಸ್ನ ಕೊಡ್ತಾ ಇದ್ದೀವಿ. ಇದೇನಿದು? ಪಾನ್ ಕಾರ್ಡಾ ನಿಮ್ದಾ? ಅವ್ರ ಮಗಂದು ಏನಪ್ಪ ಇದು? ಏನು ಕಾರ್ಡ್?
ಅವ್ರ ಮಗನ ಒಂದು ಆಧಾರ್ ಕಾರ್ಡ್ ಇತ್ತು, ಅದನ್ನು ಕೂಡ ವಾಪಸ್ ಮಾಡ್ತಾ ಇದ್ದೀವಿ. ಜೊತೆಗೆ ರಾಜ್ಕುಮಾರ್ ಬ್ಯಾಂಕ್ ಯಾವುದೋ ಒಂದು ಕಾರ್ಡ್ ಇದೆ, ಅದನ್ನು ಕೂಡ ರಿಟರ್ನ್ ಮಾಡ್ತಾ ಇದ್ದೀವಿ. ಇಟ್ಕೊಳಪ್ಪ ನೀನೇ, ಅವ್ರ ಕೈ ಆಗಲ್ಲ. ಅದು ಬಿಟ್ಟರೆ ಅವ್ರದ್ದೊಂದು ATM ಕಾರ್ಡ್ ಇತ್ತು, ಆ ATM ಕಾರ್ಡ್ ಕೂಡ ಕೊಡ್ತಾ ಇದ್ದೀವಿ. ಮತ್ತು ಮೊಬೈಲ್ ಕಿಂಗ್ಡಮ್ ಅವ್ರದ್ದು ಒಂದು ಕಾರ್ಡ್ ಇದೆ, ಹೆಸರುಘಟ್ಟ ಅವ್ರದ್ದು, ಅದನ್ನು ಕೂಡ ಕೊಡ್ತಾ ಇದ್ದೀವಿ. ಒರಿಜಿನಲ್ ಆಧಾರ್ ಕಾರ್ಡ್ ಇತ್ತು, ಅದನ್ನು ಕೂಡ ಅವರ ವಶಕ್ಕೆ ನಾವು ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಭಗವಂತ ಒಳ್ಳೇದು ಮಾಡಲಿ, ಚೆನ್ನಾಗಿ ನೋಡ್ಕೊಳಪ್ಪ.